ಇವತ್ತಿನ ತಿನ್ನುವಂಥ ಆಹಾರದೊಳಗೆ ಭಯಂಕರ ವಿಷ ಇದೆ. ನಮ್ಮಲ್ಲಿ ಇವತ್ತು ಅಡಿಗೆ ಮಾಡೋ ನಮ್ಮ ತಾಯಂದಿರಿಗೆ ನಾವು ಕೊಡುವಂಥ ಎಣ್ಣೆ ಅಂತದು. ಮೊದಲು ಗಾಣಿಗ್ಯಾರ ಗಾಣದಾಗ ಆರೋಗ್ಯದ ಗುಟ್ಟಿತ್ತು, ಕುಂಬಾರ ಗಡಿಯಾಗ ಆರೋಗ್ಯದ ಗುಟ್ಟಿತ್ತು. ಇವತ್ತು ನಾವು ಏನು ಮಾಡಾಕತ್ತೇವು, ಏನು ತಿನ್ನಾಕತ್ತೇವೆ, ಒಂದು ಸ್ವಲ್ಪ ಕಡೆ ನಾವು ಲಕ್ಷ ಕೊಟ್ರೆ ಈ ಇರಾಕ್ನಿಂದ ಬರ್ತಕ್ಕಂಥ ವೈಟ್ ಪೆಟ್ರೋಲ್, ಅದು ಪೆಟ್ರೋಲು ಮತ್ತು ಡೀಸೆಲ್ ತೆಗೆದ ಮೇಲೆ ಆ ವೈಟ್ ಪೆಟ್ರೋಲನ್ನು ಅವರು ಭೂಮಿಗೆ ಹಾಕಿದ್ರಂತ ಭೂಮಿ ಬರಡ ಆಕತ್ತೆ ಅಂತ. ಹಂಗಾರೆ ಭೂಮಿ ಬರಡಾದ ನಾವೆಲ್ಲ ನಾಶ ಆಗ್ತೇವೆ ಬ್ಯಾಡ ಅಂತ ಹೇಳಿ ಸಮುದ್ರದಾಗ ಸುರುವಿರಂತ, ಸಮುದ್ರದಾಗ ಜಲಚರಗಳು ಸತ್ತು ಹೊಂಟು ಅಂತ. ಹಂಗಾರೆ ಏನು ಮಾಡೋಣ, ಇದನ್ನು ಭಾರತೀಯರಿಗೆ ಫ್ರೀ ಆಗಿ ಕೊಡೋಣ, ಎಲ್ಲ ದೇಶಕ್ಕೆ ಫ್ರೀ ಆಗಿ ಕೊಡೋಣಂತೆ ಪ್ರತಿಯೊಂದು ದೇಶದ ಬಂದರದೊಳಗೂ ಹಡಗದ ಮುಖಾಂತರ ಎಣ್ಣೆ ತೊಗೊಂಡು ಬಂದರು. ಆ ಎಣ್ಣೆ ತೊಗೊಂಡು ಬಂದು ಇಲ್ಲಿ ವ್ಯಾಪಾರಸ್ಥರಿಗೆ ಅದನ್ನು ಫ್ರೀ ಆಗಿ ಕೊಟ್ಟರು. ಆ ವೈಟ್ ಆಯಿಲ್ಗೆ ಮತ್ತೆ ಏನು ಮಾಡ್ಬೇಕಂದ್ರೆ ಒಂದು 4 ಹನಿ 12,000 ಲೀಟ್ರಿಗೆ ಒಂದು 4 ಹನಿ ಕೆಮಿಕಲ್ ಹಾಕಿಬಿಟ್ರೆ ಅದು ಕುಶಿಬಿ ಎಣ್ಣೆಯಾಗಿ ಪರಿವರ್ತನೆ ಆಗ್ತೈತಿ ತಮ್ಮ ಊರಿಗೆ ಬರೋದಾಗ. ಇನ್ನು 4 ಹನಿ ಬೇರೆ ಕೆಮಿಕಲ್ ಹಾಕಿರ ಸಿಂಗಾದ ಎಣ್ಣೆಯಾಗಿ ಪರಿವರ್ತನೆ ಆಗ್ತೈತಿ. ಮತ್ತೆ ಒಂದು 4 ಹನಿ ಹಾಕಿಬಿಟ್ರೆ ಸೂರ್ಯಪಾನ ಎಣ್ಣೆಯಾಗಿ ಪರಿವರ್ತನೆ ಆಗ್ತೈತಿ. ಆ ಎಣ್ಣೆಯನ್ನು ನಾವು ಈ ಫಿಲಿಮ್ ಸ್ಟಾರ್ಗಳ ಕೈಯಾಗ ಪಾಕೆಟ್ ಮಾಡಿ ಕೊಟ್ಟು 150 160 ರೂಪಾಯಿ ಬೆಲೆ ಬಾಳುವಂತ ತೊಗೊಳತ್ತೀವಿ. ಮೊದಲು ಅದನ್ನು ಕೊಟ್ಟದ್ದು ನಮಗೆ ಫ್ರೀ ಆಗಿ ಕೊಟ್ಟರು, ಆಮೇಲೆ ಕೊಡಾತದ್ದು ಈಗ 7 ರೂಪಾಯಿ ಲೀಟರ್ ಏನು ಖರೀದಿ ಮಾಡ್ತಾರೆ ಈ ವೈಟ್ ಆಯಿಲ್. ಇಲ್ಲಿ ನಮಗೆ ಬಂದು ಬಿಟ್ಟಬೇಕಂದ್ರೆ ಆ ಆಯಿಲದ ರೇಟ್ 150 ಆಗತ್ತೈತಿ. ಪ್ರತಿ ಮನೆಗೂ ನಾವು ಪೆಟ್ರೋಲ್ ಕುಡಿಯತ್ತೀವಿ. ಹಂಗಾರೆ ನಮ್ಮ ಅಂಶ ಉಳಿತೈತೇನ, ನಮ್ಮ ಬದುಕು ಹಸನಾಕತ್ತೇನ? ಇದ್ರ ಬಗ್ಗೆ ಬಂಧುಗಳೇ, ವೀಕ್ಷಕರೇ, ನೀವೆಲ್ಲ ವಿಚಾರ ಮಾಡ್ರಿ. ನಾವು ತಿನ್ನುವಂಥ ಎಣ್ಣೆ ಒಳಗೆ ಏನೈತಿ, ಎಷ್ಟು ಕೆಮಿಕಲ್ ಐತೆ ಅಂದ್ರೆ ಪೂರ್ತಿ ಎಂಟೈರ್ ಪೆಟ್ರೋಲಿಯಂ ಪ್ರಾಡಕ್ಟ್. ಇವತ್ತು ನಾವು ಅದನ್ನು ತಗೊಳಾಗಿಲ್ಲ ಅಂತ ಹೇಳಿದ್ರೆ ಯಾರೇ ಇರಲಿ, ಈ ಹಿಂದಿರ್ತಕ್ಕಂಥ ಮನಮೋಹನ್ ಸಿಂಗ್ ಇರ್ಬೋದು, ಈಗಿರ್ತಕ್ಕಂಥ ಮೋದಿಯವ್ರು ಇರ್ಬೋದು, ಇದು ನಿಲ್ಸಕ್ಕಾಗೋದಿಲ್ಲ. ಯಾಕಂದ್ರೆ ಅದನ್ನೇನಾರು ನಾವು ತಿನ್ನಾಗಿಲ್ಲ ಅಂದ್ರೆ ಪೆಟ್ರೋಲ್ ಡೀಸೆಲ್ ಕೊಡಾಗಿಲ್ಲ ಮಿಸ್ಟರ್ ಅಂತ ಹೇಳ್ಬಿಡ್ತಾರೆ ಅವರು. ಅದಕ್ಕೆ ಅನಿವಾರ್ಯವಾಗಿ ನಮ್ಮ ಭಾರತನ ನಡೆಸಬೇಕಾಗೈತಿ, ಇದು ನಡಿಬೇಕಾಗೈತಿ, ಮುಂದುವರಿಬೇಕು. ಅದಕ್ಕೆ ನಾವು ಪೆಟ್ರೋಲು ಡೀಸೆಲನ್ನು ತಗೋಬೇಕಾಗೈತಿ. ಅವ್ರು ಕೊಟ್ಟಂಥ ವಿಷ ಎಣ್ಣೆನೂ ನಾವು ಕುಡಿಬೇಕಾಗೈತಿ. ಅದಕ್ಕೆ ಆ ವಿಷ ಎಣ್ಣಿನ ದೂರ ಇರ್ಬೇಕಂದ್ರೆ ಪ್ರತಿಯೊಂದು ಗ್ರಾಮಕ್ಕೂ ಗಾಣದ ಪುನರುತ್ಥಾನ ಆಗಬೇಕಾಗೈತಿ. ನಾವು ಮತ್ತೆ ಬರೀ ನಾವು ಕಬ್ಬಷ್ಟೇ ಬೆಳೆಯೋದಲ್ಲ, ಕುಶಿಬಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ನಾವು ಬೆಳೆದಾಗ ಅದರ ಎಣ್ಣೆ ನಾವು ತೆಗೆದು ಆರೋಗ್ಯವಾಗಿರ್ಬೋದು. ನಮ್ಮ ಪೂರ್ವಜರ ಹಿಂದೆ ಕುಶಿಬಿ ಎಣ್ಣೆ ತಿಂದ್ರೆ ಅವ್ರು ಜಾಯಿಂಟ್ ಪೇನ್ ಬರ್ತಿರ್ಲಿಲ್ಲ, ಶುಗರ್ ಬರಲಿಲ್ಲ, ಅವ್ರಿಗೆ BP ಬರಲೇ ಇಲ್ಲ. ಅವ್ರಿಗೆ ಅವ್ರ ಆಯುಷ್ಯ ಪೂರ್ತಿ ಬದುಕಿ ತಮ್ಮ ದೇವವನ್ನು ತ್ಯಾಗ ಮಾಡಿದಂಥ ಪುಣ್ಯಾತ್ಮರು. ಇವತ್ತಿನ ಕಾಲದಾಗ ನಾವು ತಿನ್ನುವಂಥ ಎಣ್ಣೆ ಒಳಗೆ ವಿಷ ಐತಿ, ಆಮೇಲೆ ನಾವು ತಿನ್ನುವಂಥ ಉಪ್ಪಿನಾಗ ವಿಷ ಐತಿ, ನಾವು ತಿನ್ನುವಂಥ ಮೈದಾ ಹಿಟ್ಟಿನಾಗ ವಿಷ ಐತಿ, ನಾವು ತಿನ್ನುವಂಥ ಈ ಒಂದು ಸಕ್ರೆ, ಪಾಕೆಟ್ ಹಾಲು, ಇವುಗಳಿಂದ ನಾವು ದೂರ ಉಳಿಬೇಕು. ಎರಡನೇದಾಗಿ ಮೊದಲನೇದಾಗಿ ತಿಕ್ಕುವಂಥ ಹಲ್ ತಿಕ್ಕು ಪೇಸ್ಟ್ಲಿಂದನೂ ನಾವು ದೂರ ಉಳಿಬೇಕಾಗೈತಿ. ನೀವು ಇಲ್ಲಿ ಪೇಸ್ಟ್ ಹಲ್ ತಿಕ್ಕೊಂಡ್ರಿ ಅದು ವಿದೇಶಿ ಕೊಂಟೈತಿ, ಅದು ಪರವಾಗಿಲ್ಲ. ಆದ್ರೆ ಆ ಪೇಸ್ಟ್ನೊಳಗೆ ಏನು ಹಾಕ್ಯಾರ, ಎಲ್ಲರೂ ಇಂಥ ಫೋನ್ ಇಟ್ಕೊಂಡಾರ ಪುಣ್ಯಾತ್ಮರು ಯುವಕರು. ಕೇಳ್ರಿ ಇನ್ಗ್ರೀಡಿಯಂಟ್ ಗೂಗಲ್ಗೆ ಹೋಗಿ ಕೇಳಿದಾಗ ಏನೈತಪ್ಪ ಗೂಗಲ್ ಇನ್ಗ್ರೀಡಿಯಂಟ್ ಅಂತ ಕೇಳ ಹೇಳ್ತದ. ಕಟ ಸರ್ಪದ ವಿಷ ಐತಿ, ಇಲ್ಲಿ ಪಾಷಾಣ ಹಾಕ್ಯಾರ, ಫ್ಲೋರೈಡ್ ಹಾಕ್ಯಾರ, ಜಾನುವಾರು ಎಲಬು ಹಾಕ್ಯಾರ. ಇದನ್ನ ತೊಗೊಂಡು ನೀ ತಿಕ್ಕೊಳತಿ, ಎಷ್ಟು ದಿನಪ್ಪ ನಿನ್ನ ಬದುಕು? ಓಕೆ, ನಮಸ್ಕಾರ.